ಕಾಶ್ಮೀರದಲ್ಲಿ ಭಯೋತ್ಪಾದಕರ ದಾಳಿ, ಕನ್ನಡಿಗ ಸಾವನ್ನಪ್ಪಿದ್ದಾರೆ. ಪ್ರವಾಸಕ್ಕೆ ತೆರಳಿದ್ದ ಶಿವಮೊಗ್ಗ ಮೂಲದ ವ್ಯಕ್ತಿ ದುರ್ಮರಣ ಹೊಂದಿದ್ದಾರೆ. ರಿಯಲ್ ಎಸ್ಟೇಟ್ ಉದ್ಯಮಿ ಮಂಜುನಾಥ್ 47 ವರ್ಷದ ರಿಯಲ್ ಎಸ್ಟೇಟ್ ಉದ್ಯಮಿ ಮಂಜುನಾಥ್ ರಾವ್ ಸಾವನ್ನಪ್ಪಿದ್ದಾರೆ. ಶಿವಮೊಗ್ಗ ವಿಜಯನಗರ ನಿವಾಸಿಯಾಗಿರುವ ಮಂಜುನಾಥ್ ಈಗ ಮೃತಪಟ್ಟಿರುವುದಾಗಿ ಮಾಹಿತಿ ಲಭ್ಯ ಆಗಿದೆ. ಪತ್ನಿ ಪುತ್ರನ ಜೊತೆಗೆ ಪ್ರವಾಸಕ್ಕೆ ಹೋಗಿದ್ದ ಮಂಜುನಾಥ್ ನೆರವಿಗಾಗಿ ಮಂಜುನಾಥ್ ಪತ್ನಿ ಪಲ್ಲವಿ ಮನವಿ ಮಾಡ್ತಾ ಇದ್ದಾರೆ. ಕಾಶ್ಮೀರದಲ್ಲಿ ಭಯೋತ್ಪಾದಕರ ದಾಳಿಗೆ ಕನ್ನಡಿಗರೊಬ್ಬರು ಮೃತಪಟ್ಟಿದ್ದಾರೆ. ಪ್ರವಾಸಕ್ಕಂತೇಳಿ ಹೋಗಿದ್ದ ಫ್ಯಾಮಿಲಿ ರಿಯಲ್ ಎಸ್ಟೇಟ್ ಉದ್ಯಮಿ ಮಂಜುನಾಥ್ 47 ವರ್ಷ ಫುಡ್ ಆರ್ಡರ್ ಮಾಡಿದ್ರು. ತರೋಕೆ ಅಂತೇಳಿ ಹೊರಗಡೆ ಹೋದಾಗ ಅಟ್ಯಾಕ್ ಆಗಿದೆ. ಸೇನಾ ತರಬೇತಿ ಅಂತೇಳಿ ಸುಮ್ಮನೆ ಇದ್ರು. ಆದ್ರೆ ಹಿಂತಿರುಗಿ ನೋಡುವಾಗ ಪತ್ನಿ ಪಲ್ಲವಿ ಹಿಂತಿರುಗಿ ನೋಡುವಾಗ ಮಂಜುನಾಥ್ ಅವರು ರಕ್ತದ ಮಡುವಿನಲ್ಲಿ ಬಿದ್ದಿದ್ರು. ಈಗ ಮಂಜುನಾಥ್ ಮೃತಪಟ್ಟಿದ್ದಾರೆ ಎನ್ನುವ ಮಾಹಿತಿ ಲಭ್ಯ ಆಗಿದೆ. ಮಂಜುನಾಥ್ ರಾವ್ ಅನ್ನೋರು ಮೃತಪಟ್ಟಿದ್ದಾರೆ ಭಯೋತ್ಪಾದಕರ ದಾಳಿಯಲ್ಲಿ. 4 ಜನ ಉಗ್ರರು ಏಕಾಏಕಿ ಗುಂಡಿನ ದಾಳಿಯನ್ನ ಮಾಡಿ ವಿಧ್ವಂಸಕ ಕೃತ್ಯವನ್ನ ನಡೆಸಿದ್ದಾರೆ. ಸದ್ಯಕ್ಕೆ ಈಗ 4 ಹೆಲಿಕಾಪ್ಟರ್ಗಳಿಂದ ಕಾರ್ಯಾಚರಣೆ, ಸೇನಾ ಸಿಬ್ಬಂದಿ ಸೇನಾ ಆಪರೇಷನ್ ಮಾಡ್ತಾ ಇದ್ದಾರೆ. ದಾಳಿಯ ಹೊಣೆಯನ್ನ ಹೊತ್ತಿದೆ ಲಷ್ಕರ್ ತೊಯ್ಬಾ ಸಂಘಟನೆ. ಉಗ್ರರ ದಾಳಿಯಲ್ಲಿ 12 ಜನರಿಗೆ ಗಾಯ ಆಗಿದೆ, ಗಂಭೀರ ತರನಾದ ಗಾಯ ಆಗಿದೆ. ಕರ್ನಾಟಕ ಮೂಲದ ಮಂಜುನಾಥ್ ರಾವ್ ಅನ್ನೋರು ಮೃತಪಟ್ಟಿದ್ದಾರೆ. ಏನಾಯ್ತು ಮೇಡಮ್? ಸರ್, ಪಹಲ್ಗಾಮ್ ಅಂತ ಅಲ್ಲಿಗೆ ಹೋಗಿದ್ವಿ. ಅಲ್ಲಿ ಮೇಲ್ಗಡೆ ಒಂದು ಸ್ಪಾಟ್ ಇದೆ, ಮಿನಿ ಸ್ವಿಟ್ಜರ್ಲೆಂಡ್ ಅಂತ. ಅಲ್ಲಿ ಕುದುರೆಯಲ್ಲಿ ಹೋಗ್ಬೇಕು. ಅಲ್ಲಿ ಹೋಗಿ ಇಳಿದ್ವಿ. ಜಸ್ಟ್ 5 ಮಿನಿಟ್ಸ್ ಆಗಿತ್ತು. ಸ್ನಾಕ್ಸ್ ತಗೊಳ್ಳೋಣ ಅಂತ ಹೋದ್ವಿ. ನನ್ನ ಗಂಡ ಇದನ್ನ ಸ್ನಾಕ್ಸ್ ಆರ್ಡರ್ ಮಾಡಕ್ಕೆ ಅಂತ ಈಚೆ ಹೋದ್ರು. ಅಷ್ಟೊತ್ತಿಗೆ ಗುಂಡಿನ ಸೌಂಡ್ ತರ ಕೇಳಿಸ್ತು. ನಾವೇನ್ ಅನ್ಕೊಂಡ್ವಿ ಆರ್ಮಿದೇನೋ ಇದಾಗ್ತಿದೆ ಅಂತ. ಅದ್ ನೋಡಿದ್ರೆ ನನ್ ಫೋನ್ ನೋಡಿದ್ರೆ ಟೆರರಿಸ್ಟ್ ಅಟ್ಯಾಕ್. ನಾನು ತಿರುಗಿ ನೋಡ್ತೀನಿ, ನನ್ ಗಂಡ ಆರ್ಡರ್ ಮಾಡ್ತಿದ್ರಲ್ಲ, ಹಿಂಗೆ ರಕ್ತದ ಮಡಲ್ ಬಿದ್ದಿದ್ರು ಸರ್. ಆಯ್ತಾ, ನೀವ್ ಯಾರ್ಯಾರು ಹೋಗಿದ್ರು? ನಾನು ನನ್ ಗಂಡ ಮಗ ಸರ್. ಆಮೇಲೆ ಪ್ಲೀಸ್ ನಾನು ಒಂಚೂರು ಫೋನ್ ಚಾರ್ಜ್ ಹೋಗ್ತಾ ಇದೆ ಸರ್. ನೀವು ಈಗ ಅಲ್ಲೇ ಇದ್ದೀರಾ ಮೇಡಮ್? ಅಲ್ಲೇ ಇದೀವಿ, ಹಾಸ್ಪಿಟಲ್ ಅಲ್ಲಿ ಇದೀವಿ. ನಾನು ನನ್ ಮಗ ಆರಾಮಿದೀವಿ, ನಮಗೇನಾಗಿಲ್ಲ. ನಮ್ ಕಡೆಯವ್ರು ಯಾರು ಇದಾರೆ ಮೇಡಮ್ ಕರ್ನಾಟಕದವರಲ್ಲಿ ನಿಮ್ಮ ಹತ್ರ? ಕರ್ನಾಟಕದವ್ರು ಇಲ್ಲಿ ಇವರು ಸಾಗರದವ್ರು ಒಬ್ರು ಇದಾರೆ. ಯಾವಾಗ ಹೋಗಿದ್ದು ಮೇಡಮ್ ನೀವು? ನಾವು 19th ಹೋಗಿದ್ದು ಸರ್. ಓಕೆ. ಇವತ್ತು ಪ್ಲಾನ್ ಇತ್ತ ಮೇಡಮ್ ಇವತ್ತು ಬರೋದು? ಇಲ್ಲ, ನಾವು 24th ಬರೋದು. ಇಲ್ಲಿ ಶಿವಮೊಗ್ಗದಲ್ಲಿ ಎಲ್ಲಿ ಮೇಡಮ್ ಮನೆ? ಆಮೇಲೆ ಮಾಡಿ ಮೇಡಮ್ ಶಿವಮೊಗ್ಗದಲ್ಲಿ ಮನೆಯಲ್ಲಿ ಏನಾಯ್ತು ಮೇಡಮ್? ಸರ್, ಪಹಲ್ಗಾಮ್ ಅಂತ ಅಲ್ಲಿಗೆ ಹೋಗಿದ್ವಿ. ಅಲ್ಲಿ ಮೇಲ್ಗಡೆ ಒಂದು ಸ್ಪಾಟ್ ಇದೆ, ಮಿನಿ ಸ್ವಿಟ್ಜರ್ಲೆಂಡ್ ಅಂತ. ಅಲ್ಲಿ ಕುದುರೆಯಲ್ಲಿ ಹೋಗ್ಬೇಕು. ಅಲ್ಲಿ ಹೋಗಿ ಇಳಿದ್ವಿ. ಜಸ್ಟ್ 5 ಮಿನಿಟ್ಸ್ ಆಗಿತ್ತು. ಸ್ನಾಕ್ಸ್ ತಗೊಳ್ಳೋಣ ಅಂತ ಹೋದ್ವಿ. ನನ್ನ ಗಂಡ ಇದನ್ನ ಸ್ನಾಕ್ಸ್ ಆರ್ಡರ್ ಮಾಡಕ್ಕೆ ಅಂತ ಈಚೆ ಹೋದ್ರು. ಅಷ್ಟೊತ್ತಿಗೆ ಗುಂಡಿನ ಸೌಂಡ್ ತರ ಕೇಳಿಸ್ತು. ನಾವೇನ್ ಅನ್ಕೊಂಡ್ವಿ ಆರ್ಮಿದೇನೋ ಇದಾಗ್ತಿದೆ ಅಂತ. ಅದ್ ನೋಡಿದ್ರೆ ನನ್ ಫೋನ್ ನೋಡಿದ್ರೆ ಟೆರರಿಸ್ಟ್ ಅಟ್ಯಾಕ್. ನಾನು ತಿರುಗಿ ನೋಡ್ತೀನಿ, ನನ್ ಗಂಡ ಆರ್ಡರ್ ಮಾಡ್ತಿದ್ರಲ್ಲ, ಹಿಂಗೆ ರಕ್ತದ ಮಡಲ್ ಬಿದ್ದಿದ್ರು ಸರ್. ಆಯ್ತಾ, ನೀವ್ ಯಾರ್ಯಾರು ಹೋಗಿದ್ರು? ನಾನು ನನ್ ಗಂಡ ಮಗ ಸರ್. ಆಮೇಲೆ ಪ್ಲೀಸ್ ನಾನು ಒಂಚೂರು ಫೋನ್ ಚಾರ್ಜ್ ಹೋಗ್ತಾ ಇದೆ ಸರ್. ನೀವು ಈಗ ಅಲ್ಲೇ ಇದ್ದೀರಾ ಮೇಡಮ್? ಅಲ್ಲೇ ಇದೀವಿ, ಹಾಸ್ಪಿಟಲ್ ಅಲ್ಲಿ ಇದೀವಿ. ನಾನು ನನ್ ಮಗ ಆರಾಮಿದೀವಿ, ನಮಗೇನಾಗಿಲ್ಲ. ನಮ್ ಕಡೆಯವ್ರು ಯಾರು ಇದಾರೆ ಮೇಡಮ್ ಕರ್ನಾಟಕದವರಲ್ಲಿ ನಿಮ್ಮ ಹತ್ರ? ಕರ್ನಾಟಕದವ್ರು ಇಲ್ಲಿ ಇವರು ಸಾಗರದವ್ರು ಒಬ್ರು ಇದಾರೆ. ಯಾವಾಗ ಹೋಗಿದ್ದು ಮೇಡಮ್ ನೀವು? ನಾವು 19th ಹೋಗಿದ್ದು ಸರ್. ಓಕೆ. ಇವತ್ತು ಪ್ಲಾನ್ ಇತ್ತ ಮೇಡಮ್ ಇವತ್ತು ಬರೋದು? ಇಲ್ಲ, ನಾವು 24th ಬರೋದು. ಇಲ್ಲಿ ಶಿವಮೊಗ್ಗದಲ್ಲಿ ಎಲ್ಲಿ ಮೇಡಮ್ ಮನೆ? ಆಮೇಲೆ ಮಾಡಿ ಮೇಡಮ್ ಶಿವಮೊಗ್ಗದಲ್ಲಿ ಮನೆಯಲ್ಲಿ ಏನಾಯ್ತು ಮೇಡಮ್? ಸರ್, ಪಹಲ್ಗಾಮ್ ಅಂತ ಅಲ್ಲಿಗೆ ಹೋಗಿದ್ವಿ. ಅಲ್ಲಿ ಮೇಲ್ಗಡೆ ಒಂದು ಸ್ಪಾಟ್ ಇದೆ, ಮಿನಿ ಸ್ವಿಟ್ಜರ್ಲೆಂಡ್ ಅಂತ. ಅಲ್ಲಿ ಕುದುರೆಯಲ್ಲಿ ಹೋಗ್ಬೇಕು. ಅಲ್ಲಿ ಹೋಗಿ ಇಳಿದ್ವಿ. ಜಸ್ಟ್ 5 ಮಿನಿಟ್ಸ್ ಆಗಿತ್ತು. ಸ್ನಾಕ್ಸ್ ತಗೊಳ್ಳೋಣ ಅಂತ ಹೋದ್ವಿ. ನನ್ನ ಗಂಡ ಇದನ್ನ ಸ್ನಾಕ್ಸ್ ಆರ್ಡರ್ ಮಾಡಕ್ಕೆ ಅಂತ ಈಚೆ ಹೋದ್ರು. ಅಷ್ಟೊತ್ತಿಗೆ ಗುಂಡಿನ ಸೌಂಡ್ ತರ ಕೇಳಿಸ್ತು. ನಾವೇನ್ ಅನ್ಕೊಂಡ್ವಿ ಆರ್ಮಿದೇನೋ ಇದಾಗ್ತಿದೆ ಅಂತ. ಅದ್ ನೋಡಿದ್ರೆ ನನ್ ಫೋನ್ ನೋಡಿದ್ರೆ ಟೆರರಿಸ್ಟ್ ಅಟ್ಯಾಕ್. ನಾನು ತಿರುಗಿ ನೋಡ್ತೀನಿ, ನನ್ ಗಂಡ ಆರ್ಡರ್ ಮಾಡ್ತಿದ್ರಲ್ಲ, ಹಿಂಗೆ ರಕ್ತದ ಮಡಲ್ ಬಿದ್ದಿದ್ರು ಸರ್. ಆಯ್ತಾ, ನೀವ್ ಯಾರ್ಯಾರು ಹೋಗಿದ್ರು? ನಾನು ನನ್ ಗಂಡ ಮಗ ಸರ್. ಆಮೇಲೆ ಪ್ಲೀಸ್ ನಾನು ಒಂಚೂರು ಫೋನ್ ಚಾರ್ಜ್ ಹೋಗ್ತಾ ಇದೆ ಸರ್. ನೀವು ಈಗ ಅಲ್ಲೇ ಇದ್ದೀರಾ ಮೇಡಮ್? ಅಲ್ಲೇ ಇದೀವಿ, ಹಾಸ್ಪಿಟಲ್ ಅಲ್ಲಿ ಇದೀವಿ. ನಾನು ನನ್ ಮಗ ಆರಾಮಿದೀವಿ, ನಮಗೇನಾಗಿಲ್ಲ. ನಮ್ ಕಡೆಯವ್ರು ಯಾರು ಇದಾರೆ ಮೇಡಮ್ ಕರ್ನಾಟಕದವರಲ್ಲಿ ನಿಮ್ಮ ಹತ್ರ? ಕರ್ನಾಟಕದವ್ರು ಇಲ್ಲಿ ಇವರು ಸಾಗರದವ್ರು ಒಬ್ರು ಇದಾರೆ. ಯಾವಾಗ ಹೋಗಿದ್ದು ಮೇಡಮ್ ನೀವು?
ನಾವು 19th ಹೋಗಿದ್ದು ಸರ್. ಓಕೆ ಓಕೆ. ಇವತ್ತು ಪ್ಲಾನ್ ಇತ್ತ ಮೇಡಮ್ ಇವತ್ತು ಬರೋದು? ಉಗ್ರರ ದಾಳಿಯ ನಡುವೆ ಸಿಕ್ಕಿಬಿದ್ದ ಹಲವು ಕನ್ನಡಿಗರ ಸ್ಥಿತಿ ಅತಂತ್ರ ಆಗಿದೆ. ಶಿವಮೊಗ್ಗ ಜಿಲ್ಲೆಯ ಹಲವು ಪ್ರವಾಸಿಗರು ಜೊತೆಗೆ ಹೋಗಿದ್ರು. ರಕ್ತದ ಮಡುವಿನಲ್ಲಿ ಬಿದ್ದಿದ್ದ ಗಂಡನನ್ನ ಕಂಡ ಪತ್ನಿ ಪಲ್ಲವಿ ಹೌಹಾರಿ ಹೋಗಿದ್ದಾರೆ. ರಿಪಬ್ಲಿಕ್ ಕನ್ನಡದೊಂದಿಗೆ ಅಳಲನ್ನ ತೋಡ್ಕೊಂಡಿದ್ದಾರೆ ಪಲ್ಲವಿ. ಉಗ್ರರ ದಾಳಿಯ ನಡುವೆ ಸಿಕ್ಕಿಬಿದ್ದಿದ್ದಾರೆ ಹಲವು ಕನ್ನಡಿಗರು. ಶಿವಮೊಗ್ಗ ಜಿಲ್ಲೆಯ ಹಲವು ಪ್ರವಾಸಿಗರ ಸ್ಥಿತಿ ಅತಂತ್ರ ಆಗಿದೆ. ರಕ್ತದ ಮಡುವಿನಲ್ಲಿ ಬಿದ್ದಿದ್ದ ಗಂಡನನ್ನ ಕಂಡ ಪಲ್ಲವಿ ನೊಂದಿದ್ದಾರೆ. ಅವ್ರಿಗೆ ಏನ್ ಮಾಡೋದಂತ ಗೊತ್ತಾಗ್ತಾ ಇಲ್ಲ ಈಗ ಪಾಪ. ರಿಪಬ್ಲಿಕ್ ಕನ್ನಡದೊಂದಿಗೆ ಅಳಲನ್ನ ತೋಡ್ಕೊಂಡಿದ್ದಾರೆ ಪಲ್ಲವಿ. ಏನಾಯ್ತು ಅನ್ನೋದ್ರ ಬಗ್ಗೆ ಹೇಳಿದ್ದಾರೆ. ತಮ್ಮ ಮಗ ಮತ್ತೆ ಹಿಂತಿರುಗಿ ನೋಡ್ತೀನಿ ಗಂಡ ಮೃತಪಟ್ಟಿದ್ರು ಅನ್ನೋದನ್ನ ಹೇಳಿದ್ದಾರೆ. ನೋಡಿ, ಮುಂದುವರೆದು ಮಾಹಿತಿ ಲಭ್ಯ ಆಗ್ತಾ ಇದೆ. ಹೆಸರು ಮತ್ತು ಧರ್ಮ ಕೇಳಿ ಉಗ್ರರು ದಾಳಿ ಮಾಡಿದ್ರು. ಬೇಲ್ಪುರಿ ತಿನ್ನುವಾಗ ಉಗ್ರರಿಂದ ಫೈರಿಂಗ್ ಆಗಿದೆ. ಹೆಸರು ಕೇಳಿದ್ರು, ಹಿಂದೂಗಳು ಅಂತ ಹೇಳಿ ಗೊತ್ತಾದ ನಂತರ ಟಾರ್ಗೆಟ್ ಮಾಡಿ ಉಗ್ರರು ದಾಳಿ ಮಾಡಿದ್ದಾರೆ. ಹೆಸರು ಮತ್ತೆ ಧರ್ಮ ಕೇಳಿದ್ರು ಉಗ್ರರು. ನಾವು ಹೇಳಿದ್ವಿ ಬೇಲ್ಪುರಿ ತಿಂತಾ ಇದ್ವಿ, ಆಗ ಫೈರಿಂಗ್ ಆಯ್ತು. ನಮ್ಮ ಹೆಸರು ಕೇಳಿದ್ರು, ಆಗ ನಾವು ನಮ್ಮ ಹೆಸರು ಹೇಳಿದ್ವಿ. ಹಿಂದೂಗಳು ಅಂತೇಳಿ ಗೊತ್ತಾದಾಗ ಟಾರ್ಗೆಟ್ ಮಾಡಿ ದಾಳಿ ಮಾಡಿದ್ರು ಅಂತೇಳಿ ಹೇಳಿದ್ದಾರೆ. ನೋಡಿ, ಮಂಜುನಾಥ್ ರಾವ್ ಅವರ ಪತ್ನಿ ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡ್ತಾ ಹಿಂದೂಗಳನ್ನೇ ಟಾರ್ಗೆಟ್ ಮಾಡಿ ನಮ್ಮ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ಅನ್ನುವ ವಿಚಾರವನ್ನು ತಿಳಿಸಿದ್ದಾರೆ. ಜಮ್ಮು ಮತ್ತೆ ಕಾಶ್ಮೀರಕ್ಕೆ ನಾವು ಪ್ರವಾಸಕ್ಕಂತೇಳಿ ಹೋಗಿದ್ವಿ. ಪ್ರವಾಸಕ್ಕೆ ಹೋದವರಿಗೆ ಇವತ್ತು ಪಹಲ್ಗಾಂವ್ಗೆ ಹೋಗಬೇಕಾಗಿತ್ತು. 19ನೇ ತಾರೀಕು ನಾವು ಪ್ರವಾಸಕ್ಕೆ ಹೋದವರು 24ನೇ ತಾರೀಕು ವಾಪಸ್ ಬರಬೇಕಾಗಿತ್ತು. ಆದ್ರೆ ದುರಂತ ಸಂಭವಿಸಿದೆ ಇವತ್ತು. ಮಂಜುಶ್ರೀ ಅಂತೇಳಿ ಮಂಜುನಾಥ ರಾವ್ ಅವರು ಕಾಶ್ಮೀರಕ್ಕೆ ಹೋಗಿದ್ದಾರೆ. ಅಲ್ಲಿನ ಗುಂಡಿನ ದಾಳಿ ಆಗಿದೆ ಅಂತ ಒಂದು ವಿಷಯ ಬಂದಿದೆ. ಅದಕ್ಕೆ ಇನ್ನು ನಮಗಿನ್ನೂ ಮಾಹಿತಿ ಏನು ಸರಿಯಾಗಿ ಗೊತ್ತಿಲ್ಲ, ಮನೇಲಿ ಇನ್ನು ಗೊತ್ತಿಲ್ಲ. ಅವರು ಒಂದು 4 days ಬ್ಯಾಕ್ ಅಲ್ಲಿ ಹೋಗಿದ್ದಾರೆ. 5 days ಬ್ಯಾಕ್ ಅಲ್ಲಿ ಹೋಗಿದ್ದಾರೆ. ಅವರು ಇಲ್ಲಿ ರಿಯಲ್ ಎಸ್ಟೇಟ್ ಮಾಡ್ತಾರೆ. ಪತ್ನಿ ಅವರು ಗೌರ್ಮೆಂಟ್ ಜಾಬ್ ಅಲ್ಲಿ ಇದ್ದಾರೆ. ಗೊತ್ತಿಲ್ಲ, ಅದು ಸರಿಯಾಗಿ ಗೊತ್ತಿಲ್ಲ. ಇಲ್ಲ, ಅದಿನ್ನೂ ನನಗೆ ಸರಿಯಾಗಿ ಗೊತ್ತಿಲ್ಲ. ಅವ್ರ ಫ್ಯಾಮಿಲಿನ 3 ಜನ, ಅಮ್ಮ, ಮಗ ಮತ್ತೆ ಅವರು ಮಂಜುನಾಥ ರಾವ್ ಹೋಗಿದ್ದಾರೆ. ಈಗ ಗೊತ್ತಾಯ್ತು. ಇಲ್ಲ, ನಾನು ಫೋನಿಗೆ ಟ್ರೈ ಮಾಡಿದೆ, ಅವರಿಗೆ ಸಿಗ್ತಾ ಇಲ್ಲ. ನಮ್ಮನೆ ಮುಂದ್ಗಡೆನೆ. ಓಕೆ. ನೋಡಿ, ಅವರ ಮನೆಯವರು ಸಂಬಂಧಿಕರೊಬ್ರು ಮಾತಾಡ್ತಾ ಇದ್ರು. ಅವರ ಪತ್ನಿ ಅಂದ್ರೆ ಮಂಜುನಾಥ್ ಅವರು ಮೃತಪಟ್ರಲ್ಲ, ಅವರು ರಿಯಲ್ ಎಸ್ಟೇಟ್ ಉದ್ಯಮ ಮಾಡ್ತಾ ಇದ್ರು. ಅವರ ಪತ್ನಿ ಸರ್ಕಾರಿ ಉದ್ಯೋಗಿ ಆಗಿದ್ರು. ಅವರು 19ನೇ ತಾರೀಕು ಹೋಗಿದ್ರು. 3-4 ದಿನ ಆಯ್ತು. 24ನೇ ತಾರೀಕು ವಾಪಸ್ ಬರಬೇಕಾಗಿತ್ತು. ಆದ್ರೆ ಹಿಂಗಾಗಿ ನಮ್ಗೆಲ್ಲ ಶಾಕ್ ಆಗಿದೆ ಅಂತ ಹೇಳಿ ಅವರ ಮನೆಯವರೊಬ್ರು ಹೇಳ್ತಾ ಇದ್ದನ್ನ ತಾವು ಗಮನಿಸ್ತಾ ಇದ್ರಿ. ಶಿವಮೊಗ್ಗದ ಮಂಜುನಾಥ್ ರಾವ್ ಅವರ ಮನೆ ಮುಂದೆ ರಿಪಬ್ಲಿಕ್ ಕನ್ನಡ ಇದೆ. ಈಗ ನಮ್ಮ ಜೊತೆಯಲ್ಲಿ ಫಸ್ಟ್ ಮಾತಾಡಿದ್ರು. ಮಂಜುನಾಥ್ ರಾವ್ ಅವರ ಪತ್ನಿ ಹಿಂಗಾಯ್ತು ಅನ್ನೋದ್ರ ಬಗ್ಗೆ ಎಲ್ಲ ಮಾತಾಡಿದ್ರು. ಈಗ ರಿಪಬ್ಲಿಕ್ ಕನ್ನಡ ಶಿವಮೊಗ್ಗದ ವಿಜಯನಗರದಲ್ಲಿರುವ ಅವರ ಮನೆ ಮುಂಭಾಗದಿಂದ ಮಾಹಿತಿಯನ್ನು ನೀಡ್ತಾ ಇದೆ. ಅವರ ಮನೆ ಅದು ರಿಯಲ್ ಎಸ್ಟೇಟ್ ಉದ್ಯಮವನ್ನು ಮಾಡ್ತಾ ಇದ್ದಂತ ಮಂಜುನಾಥ್ ಈ ಗುಂಡಿನ ದಾಳಿಗೆ ಬಲಿಯಾಗಿದ್ದಾರೆ. ಉಗ್ರರು ಏಕಾಏಕಿ ದಾಳಿ ಮಾಡಿ ಹೆಸರು ಕೇಳಿ, ನಿಮ್ಮ ಹೆಸರೇನು ಅಂತೇಳಿ ಕೇಳಿ, ಹಿಂದೂ ಅಂತೇಳಿ ಗೊತ್ತಾದ ತಕ್ಷಣ ಅಟ್ಯಾಕ್ ಮಾಡಿದ್ದಾರೆ. ನನ್ನ ಜೊತೆಗೆ ನನ್ನ ಪತಿ ಇದ್ರು, ಫುಡ್ ಆರ್ಡರ್ ಮಾಡಿದ್ವಿ, ಹೊರಗಡೆ ಹೋಗಿ ತಗೊಳ್ಬೇಕಾಗಿತ್ತು, ಗುಂಡಿನ ದಾಳಿ ಕೇಳಿಸ್ತಾ ಇತ್ತು, ನಾವು ಸೈನಿಕರು ತರಬೇತಿ ಕೊಡ್ತಾ ಇದ್ರು ಅಂತೇಳಿ ಅನ್ಕೊಂಡ್ವಿ, ಸುಮ್ನಾದ್ವಿ. ಆದ್ರೆ ಅಟ್ಯಾಕ್ ಆಗಿದ್ದು ಉಗ್ರರದ್ದು ಅಂತೇಳಿ ಗೊತ್ತಾಗಿ ಶಾಕ್ ಆಯ್ತು ನಮ್ಗೆ. ಹಿಂತಿರುಗಿ ನೋಡ್ತೀನಿ, ನನ್ನ ಗಂಡ ಕೆಳಗಡೆ ರಕ್ತದ ಮಡುವಿನಲ್ಲಿ ಬಿದ್ದಿದ್ರು ಅಂತೇಳಿ ಹೇಳಿದ್ದಾರೆ. ಇಬ್ಬರು ಈ ಹೊತ್ತಿನವರೆಗೂ ಕೂಡ ಮೃತಪಟ್ಟು